ಮಂಡ್ಯದಲ್ಲಿ ನಡೆದ ಘಟನೆ ಇದು. ಟ್ರಾಫಿಕ್ ಪೊಲೀಸರಿಂದ ಆದ ಅವಘಡ. ಹೃದಯ ವಿಕೃತ ಘಟನೆ ಒಂದು ಮಂಡ್ಯದಲ್ಲಿ ನಡೆದಿದೆ. ಈ ಘಟನೆಯಿಂದ ಟ್ರಾಫಿಕ್ ಪೊಲೀಸರ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಟ್ರಾಫಿಕ್ ಪೊಲೀಸರಿಂದ ಇಂತಹ ಘಟನೆಗಳು ಬಹಳಷ್ಟು ನಡೆದಿವೆ. ಸಾವಿರಾರು ಜನ ಪೊಲೀಸರ ವಿರುದ್ಧ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ಪೊಲೀಸರ ವಿರುದ್ಧ ತೀವ್ರವಾದ ಪ್ರತಿಭಟನೆ. ಈ ಘಟನೆ ಬಗ್ಗೆ ಹೇಳುವುದಾದರೆ, ಆ ಮಗುವಿನ ಹೆಸರು ಋತಿಕ್ಷಾ, 3 ವರ್ಷದ ಮಗು. ಮದ್ದೂರಿನ ಗೊರವನಹಳ್ಳಿಯ ವಾಣಿ ಮತ್ತು ಅಶೋಕ ದಂಪತಿಯ ಮಗು. ಮನೆಯಂಗಳದಲ್ಲಿ ಮಗು ಆಡುತ್ತಿರುವಾಗ ಮಗುವಿಗೆ ನಾಯಿ ಕಚ್ಚಿದೆ. ಮಗುವಿಗೆ ನಾಯಿ ಕಚ್ಚಿದ್ದರಿಂದ ಗಾಬರಿಯಿಂದ ಅವರ ದೊಡ್ಡಪ್ಪ ಮತ್ತು ಅವರ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕೆಂದು ಬೆಂಗಳೂರು-ಮೈಸೂರು ಹೆದ್ದಾರಿಯ ಮಂಡ್ಯದಿಂದ ಸುವರ್ಣಸಂದ್ರದ ಬಳಿ ಬರುತ್ತಿರುವಾಗ ಟ್ರಾಫಿಕ್ ಪೊಲೀಸರಿಗೆ ನಡೆದಂಥ ವಿಚಾರವನ್ನು ತಿಳಿಸುತ್ತಾರೆ. ಮಗುವಿಗೆ ನಾಯಿ ಕಚ್ಚಿದೆ, ತಕ್ಷಣವೇ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕೆಂದು ಟ್ರಾಫಿಕ್ ಪೊಲೀಸರಿಗೆ ತಿಳಿಸಿದಾಗ ಅವರು ನಂತರ ಅದಕ್ಕೆ ಒಪ್ಪಿಕೊಂಡು ಮುಂದಕ್ಕೆ ಕಳುಹಿಸುತ್ತಾರೆ. ಮುಂದಕ್ಕೆ ಹೋಗುತ್ತಿರುವಾಗ ಮತ್ತೊಬ್ಬ ಪೊಲೀಸ್ ಅವರ ಗಾಡಿಯನ್ನು ನಿಲ್ಲಿಸುತ್ತಾರೆ. ನಂತರ ಅವರು ಮುಂದೆ ಹೋಗೋಕ್ಕೆ ಆಸ್ಪದವನ್ನು ಕೊಡುವುದಿಲ್ಲ. ತಕ್ಷಣವೇ ಅವರು ಬ್ರೇಕ್ ಹಾಕಿದಾಗ ಸ್ಕಿಡ್ ಆಗಿ ಮೂವರು ನೆಲಕ್ಕೆ ಬೀಳುತ್ತಾರೆ. ಹಿಂದೆ ಬರುತ್ತಿದ್ದ ಕ್ಯಾಂಟರ್ ಒಂದು ಮಗುವಿನ ತಲೆಯ ಮೇಲೆ ಹರಿದು ಬಿಡುತ್ತದೆ. ಮಗು ಅಲ್ಲೇ ತನ್ನ ಉಸಿರನ್ನು ಬಿಡುತ್ತದೆ. ಆ ಘಟನೆ ನಡೆದಾಗ ಪೊಲೀಸರು ಅವರಿಗೆ ಸ್ವಲ್ಪವೂ ಸಹಾಯ ಮಾಡದೆ ಆ ಮಗುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಹಾಯವನ್ನು ಮಾಡುವುದಿಲ್ಲ. ಅದರ ಬದಲಿಗೆ ಅವರ ಬೈಕನ್ನು ಕಸಿದುಕೊಳ್ಳುವಂಥ ಕಾರ್ಯದಲ್ಲಿ ಮುಂದಾಗುತ್ತಾರೆ. ಅಲ್ಲೇ ಜನರು ಎಲ್ಲ ದೃಶ್ಯವನ್ನು ನೋಡುತ್ತಿದ್ದ ಜನರು ಟ್ರಾಫಿಕ್ ಪೊಲೀಸರ ವಿರುದ್ಧ ತೀವ್ರವಾದ ಪ್ರತಿಭಟನೆಯನ್ನು ಮುಂದುವರಿಸುತ್ತಾರೆ. ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮಗು ಅಲ್ಲೇ ಉಸಿರನ್ನು ಚೆಲ್ಲಿಬಿಟ್ಟಿರುತ್ತದೆ. ನಂತರ ಟ್ರಾಫಿಕ್ ಪೊಲೀಸರ ವಿರುದ್ಧ ತೀವ್ರವಾದ ಪ್ರತಿಭಟನೆಗಳು ಸಾವಿರಾರು ಮಂದಿ ಸೇರಿ ನಡೆಸಲು ಆರಂಭಿಸುತ್ತಾರೆ. ಇದನ್ನು ಪ್ರತಿಭಟನೆಯನ್ನು ಕಡಿಮೆ ಮಾಡಲು ಅಲ್ಲಿನ ಸ್ಥಳೀಯ ಎಸ್ಐ ಅಲ್ಲಿಗೆ ಬಂದು ಪ್ರತಿಭಟನೆಯನ್ನು ನಿಲ್ಲಿಸುವಂಥ ಕಾರ್ಯದಲ್ಲಿ ಮುಂದಾಗುತ್ತಾರೆ. ಆದರೆ ಪ್ರತಿಭಟನೆ ತುಂಬ ತೀವ್ರಗತಿಯಲ್ಲಿ ನಡೆಯಲಾರಂಭಿಸುತ್ತದೆ. ಪೊಲೀಸರ ವಿರುದ್ಧ ಪ್ರತಿಭಟನೆಗಳು ಜೋರಾಗಿ ಇರುತ್ತದೆ. ಆಗ SP ಅವರು ಅಲ್ಲಿ ಕೆಲಸ ಮಾಡುತ್ತಿದ್ದ 3 ಟ್ರಾಫಿಕ್ ಪೊಲೀಸರನ್ನು ಸಸ್ಪೆಂಡ್ ಮಾಡುವಲ್ಲಿ ಮುಂದಾಗುತ್ತಾರೆ. ಅದೇ ರೀತಿ ಮಗುವಿಗೆ ತಂದೆ ತಾಯಿಯವರಿಗೆ 10 ಲಕ್ಷ ಕೊಡುವುದಾಗಿ ಹೇಳುತ್ತಾರೆ. ಆಗ ಅವರ ತಂದೆ, ನಾನೇ ಸರ್ಕಾರಕ್ಕೆ 10 ಲಕ್ಷವನ್ನು ಕೊಟ್ಟುಬಿಡುತ್ತೇನೆ, ನನ್ನ ಮಗುವಿನ ಪ್ರಾಣವನ್ನು ವಾಪಸ್ ತಂದುಕೊಡಿ, ನನಗೆ ನ್ಯಾಯ ಬೇಕು ಎಂಬ ಪ್ರತಿಭಟನೆಯು ತೀವ್ರಗತಿಯಲ್ಲಿ ಮುಂದುವರಿಯುತ್ತದೆ. ಮಗು ಕೈಯನ್ನು ಅಲುಗಾಡಿಸಿತು ಎಂದು ಪೋಷಕರು ಮಗು ಬದುಕಿರಬಹುದು ಎಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿದಾಗ ಚಿಕಿತ್ಸೆಯನ್ನು ಕೊಡಲು ಯಾವುದೇ ಮಗು ಉಸಿರು ಚೆಲ್ಲಿರುತ್ತದೆ. ಯಾವುದೇ ಆಸ್ಪದವೂ ಇರುವುದಿಲ್ಲ. ನಂತರ ಮಗುವಿನ ಪೋಸ್ಟ್ಮಾರ್ಟಮ್ ಮಾಡಲಾಗುತ್ತದೆ. ಮಗು ಈ ರೀತಿ ಉಸಿರು ಚೆಲ್ಲಿರುವುದು, ತಾಯಿ ಮಡಿಲಲ್ಲೇ ಮಗು ಪ್ರಾಣ ಬಿಟ್ಟಿರುವುದು ತುಂಬ ಕಷ್ಟಕರ ಸನ್ನಿವೇಶವಾಗಿದೆ. ಇದರ ವಿರುದ್ಧ ಪ್ರತಿಭಟನೆಗಳು ಜೋರಾಗಿ ನಡೆದಿವೆ.